ಶರಣ್ರಿ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಫುಡ್ ವ್ಲಾಗ್ ಚಾನಲ್ಗೆ ಸ್ವಾಗತ. ಸೊ ಇವತ್ತೊಂದು ಸ್ನ್ಯಾಕ್ಸ್ ಮಾಡೀನಿ ಏನಂದರೆ ಬ್ರೆಡ್ ಪಕೋಡ ಸ್ನ್ಯಾಕ್ಸ್. ಸೊ ಹೆಂಗೆ ಮಾಡ್ಬೇಕಂತ ನೋಡೋಣ ಬನ್ರಿ. ಬ್ರೆಡ್ ಮೇಲೆ ಈ ಥರ ಸಾಸ್ ಹಾಕಿ ಚಲೋತ್ತನಾಗ ಸ್ಪ್ರೆಡ್ ಮಾಡ್ಕೊರಿ. ಚಾಕು ಇಲ್ಲಾಂದ್ರೆ ಸ್ಪೂನಿಂದ ಮಾಡ್ಕೊರಿ ನಡೀತದ. ಫುಲ್ ಕಂಪ್ಲೀಟ್ ಬ್ರೆಡ್ ಅದಿಷ್ಟು ಫುಲ್ ಎಲ್ಲರಿಗೂ ಭೀ ಹಚ್ಚಿರಿ. ಹಿಂಗೆ ಮಾಡಿ ಕಟ್ ಮಾಡಿರಿ. ಒಂದು ಬ್ರೆಡ್ ಪೀಸ್ ಅದಲ್ಲ ಕಟ್ ಮಾಡಿರಿ. ಹಿಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಬ್ರೆಡ್ ಪೀಸಸ್ ತೊಗೊಂಡು ಹಿಂಗೆ 2 ಪೀಸಸ್ ಕಟ್ ಮಾಡಿರಿ. ಅದ್ರೊಳಗೆ ಮಾಡಿ ಒಂದು ಬೌಲ್ ತೊಗೊರಿ. ಅದ್ರಾಗ ರವೆ ಹಾಕ್ರಿ ಮತ್ತು ಕಡ್ಲೆ ಹಿಟ್ಟು ಹಾಕ್ರಿ. ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕ್ರಿ. ಮತ್ತು ಉಳ್ಳಾಗಡ್ಡಿ ಹಾಕ್ರಿ. ಉದ್ದು ಕಟ್ ಮಾಡ್ಕೊರಿ ಉಳ್ಳಾಗಡ್ಡಿ. ನಾ 2 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಎಷ್ಟು ಉಳ್ಳಾಗಡ್ಡಿ ಇರ್ತದೆ ಅಷ್ಟೇ ಟೇಸ್ಟ್ ಬರ್ತದೆ ರೀ ಪಕೋಡ. ಮತ್ತು ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಖಾರ ಪುಡಿ ಹಾಕ್ರಿ. ಸ್ವಲ್ಪ ಹಾಕ್ರಿ ನೋಡಿರಿ, ನಿಮಗೆ ಜಾಸ್ತಿ ಖಾರ ಬೇಕು ಅಂದ್ರೆ ಹಾಕೋರಿ, ಹಾಗೇನಿಲ್ಲ. ಮತ್ತು ಅರಿಶಿಣ ಹಾಕ್ರಿ. ಅದಾದ್ಮೇಲೆ ಅಜ್ವೈನ್ ಹಾಕ್ರಿ. ಅಜ್ವೈನಿಂತೂ ಟೇಸ್ಟ್ ಕೊಡ್ತದೆ. ಇದೆಲ್ಲ ಆದಮೇಲೆ ಚಲೋ ಮಿಕ್ಸ್ ಮಾಡ್ಕೊರಿ. ಎಲ್ಲ ಮಸಾಲ ಅದೆಲ್ಲ ಏನೇನು ಹಾಕಿವಲ್ಲ ಇವಾಗ ಅದು ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಸ್ವಲ್ಪ ನೀರು ಹಾಕಿಸಿಂದ ಕರೆಕ್ಟ್ ಅದು ಚಲೋ ಇದು ಆಗ್ಬೇಕು ಕಲಿಸ್ಕೊರಿ. ಹಿಟ್ಟದು ಅಷ್ಟು ತಿಳಿ ಭೀ ಇರಬಾರ್ದು, ಅಷ್ಟು ಗಟ್ಟಿ ಭೀ ಇರಬಾರ್ದು. ಸೊ ನೋಡ್ಕೊಂಡು ನಿಮಗೆ ಹೆಂಗೆ ಅನ್ನಿಸ್ತದ ಹಂಗೆ ಕಲಿಸ್ಕೊರಿ. ಅದು ಒಂದು 2-3 ನಿಮಿಷ ತನಕ ಹಿಂಗೆ ಕಲಿಸ್ಕೊರಿ ಚಲೋ. ಇದಕ್ಕೆ ಎಲ್ಲ ಮಸಾಲದೆಲ್ಲ ಹತ್ತಬೇಕಲ್ಲ, ಖಾರ ಅರಿಶಿಣ ಉಪ್ಪದೆಲ್ಲ. ಸೊ ಅದಕ್ಕೆ ಚಲೋ 2-3 ನಿಮಿಷ ತನಕ ಕಲಿಸ್ಕೊಂಡು ಮತ್ತು 5 ನಿಮಿಷ ತನಕ, ಜಾಸ್ತಿ ಏನು ಬೇಡ್ರಿ, 5 ನಿಮಿಷ ತನಕ ಮುಚ್ಚಿ ಇಟ್ಬೇಡ್ರಿ. ಆಮೇಲೆ ಎಣ್ಣೆಗೆ ಏನು ಮಾಡಿರಿ, ಅದು ಬ್ರೆಡ್ ಪೀಸಸ್ ಎಲ್ಲ ಚಲೋ ಅದೆಲ್ಲ ಹಚ್ಚಿ ಎಣ್ಣೆಗೆ ಬಿಡ್ರಿ. ಅದು ಚಲೋ ಎಣ್ಣೆ ಕಾಯ್ದಿರ್ಬೇಕು ನೋಡ್ರಿ, ಅವಾಗ ಇದು ಮಾಡಿರಿ. ಅದಕ್ಕಂದ್ರೆ ಎಣ್ಣೆ ಕಾಯ್ದಿದ್ದು ಎಣ್ಣೆದೆ ಹಾಕ್ಮೇಲೆ ಅವಾಗೆ ಚಲೋದು ಫ್ರೈ ಆಗ್ತದೆ ರೀ. ಕರಿಲಾಕ ಭೀ ಚಲೋ ಅನ್ನಿಸ್ತದ. ಗ್ಯಾಸ್ ಫ್ಲೇಮ್ ಅದಲ್ರಿ ಸಣ್ಣ ಇಟ್ಕೋರಿ, ಫಾಸ್ಟ್ ಇಟ್ಕೊಬೇಡ್ರಿ. ಫಾಸ್ಟ್ ಇಟ್ಕೊಂಡ್ರೆ ಮತ್ತದು ಎಲ್ಲ ಹಿಟ್ಟು ಒಳಗೆ ಹಸಿ ಹಾಗೆ ಇರ್ತದೆ ರೀ. ಅದಾದ್ಮೇಲೆ ಕೆಂಪಾದ್ಮೇಲೆ ಪಲ್ಟಾಸ್ಕೋರಿ, ಉಲ್ಟಾ ಮಾಡಿರಿ ಎಲ್ಲ. ಅದು ಪಕೋಡ ಏನದಲ್ಲ ಬ್ರೆಡ್ ಅದು ಉಲ್ಟಾ ಮಾಡಿರಿ. ಆಮೇಲೆ ಸೇಮ್ ಹಿಂಗೆ ನಿಮಗೆ ಎಷ್ಟು ಪೀಸ್ ಬೇಕು ಹಾಗೆ ಸೇಮ್ ಎಲ್ಲ ಬ್ರೆಡ್ ಪೀಸಸ್ಗಳು ಹಿಂಗೆ ಫ್ರೈ ಮಾಡ್ಕೊರಿ. ಎಣ್ಣೆ ಜಾನ್ಸಿ ಒಂದು ಪ್ಲೇಟ್ದಾಗ ಹಿಂಗೆ ಹಾಕ್ಕೊಂಡು ಮತ್ತು ಸಾಸ್ ಇಲ್ಲಾಂದ್ರೆ ಪುದೀನ ಚಟ್ನಿ ಜೊತೆಗೆ ಭೀ ತಿನ್ಬೋದು ರೀ. ಬಟ್ ಬೆಸ್ಟ್ ಕಾಂಬಿನೇಷನ್ ಚಲೋ ಅಂತಂದ್ರೆ ಇದು ಸಾಸಿಂದನೇ ಕೆಚಪಿಂದನೇ ಟೇಸ್ಟ್ ಕೊಡ್ತದೆ ರೀ. ಸೊ ಇದು ನಂದು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗ್ಯದಂತ ಅಂದ್ಕೊಂಡಿನಿ ರೀ. ಇಷ್ಟ ಆಗಿತ್ತಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದಗಳು.